ಅಂತ ಅನಾನಿಮಿಟಿನ ಉಪಯೋಗಿಸ್ಕೊಂಡು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ರೌಡಿ ಶೀಟರ್ಸ್ ಇರ್ಬೋದು ಅಥವಾ ಬೇರೆ ವೈಯಕ್ತಿಕ ದ್ವೇಷ ಸಾಧಿಸುವಂಥದ್ದು ಆ ಥರದ್ದೆಲ್ಲ ಘಟನೆಗಳು ಯಾವಾದರೂ ಆ ಗುಂಪಲ್ಲಿ ಸಾಧ್ಯ ಆಗುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ರೌಡಿ ಶೀಟರ್ಸ್ ಪೆರೇಡನ್ನು ಕರೆದಿದ್ದೇವೆ. ಮುಖ್ಯವಾಗಿ ರೌಡಿ ಶೀಟರ್ಗಳು ಏನಿದ್ದಾರೆ ವಿವಿಧ ಗಂಭೀರ ಪ್ರಕರಣಗಳಲ್ಲಿ, ಅದು ಕೊಲೆ ಇರ್ಬೋದು, ಕೊಲೆ ಪ್ರಯತ್ನ, ರಾಬರಿ, ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರುವಂಥದ್ದು, ಆಮೇಲೆ ಯಾರು ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಇರುತ್ತೆ ಅವ್ರುಗಳಿಗೆ ತೊಂದರೆ ಕೊಟ್ಟಿರುವಂಥವ್ರು, ರೈಟಿಂಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋರು, ಆರ್ಮ್ಸ್ ಆ್ಯಕ್ಟು, ಎಕ್ಸ್ಪ್ಲೋಸಿವ್ಸ್ ಆ್ಯಕ್ಟು ಈ ಥರದ್ರಲ್ಲೆಲ್ಲ ಇನ್ವಾಲ್ವ್ ಆಗಿರುವಂಥ ಪ್ರಮುಖ ಆರೋಪಿಗಳ ಮೇಲೆ ನಾವು ರೌಡಿ ಶೀಟನ್ನು ಓಪನ್ ಮಾಡ್ಕೊಂಡಿರ್ತೀವಿ ನಮ್ಮ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ. ಅದರ ಪ್ರಕಾರ ನಮ್ಮಲ್ಲಿ ಸುಮಾರು 1800ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಇದ್ದರು. ಆ 1800 ರೌಡಿ ಶೀಟರ್ಗಳಲ್ಲಿ ನಾವು ಸುಮಾರು 506 ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡಿದ್ದೇವೆ. ಮುಖ್ಯವಾಗಿ ರೌಡಿ ಶೀಟ್ಗಳು ಕಾರಣಾಂತರಗಳಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಥವಾ ಪ್ರಕರಣಗಳು ರಿಪೀಟೆಡಾಗಿ ಇನ್ವಾಲ್ವ್ ಆಗಿರ್ತಾರೆ. ಆದರೆ ಅವರು ಮುಖ್ಯವಾಹಿನಿಗೆ ಕರೆತರುವಂಥದ್ದು ಕೂಡ ಪ್ರಮುಖ ಉದ್ದೇಶ ಆಗಿರುತ್ತೆ. ಹಂಗಾಗಿ ಯಾರ ಮೇಲೆ ಯಾರಿಗೆ ತುಂಬ ವಯಸ್ಸಾಗಿದೆ, ಭಾಳಷ್ಟು ವರ್ಷಗಳಿಂದ ಅವರು ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ಮುಖ್ಯವಾಹಿನಿಯಲ್ಲಿ ಗೌರವಯುತವಾಗಿ ಸಾಂಸಾರಿಕರಾಗಿ ಅಥವಾ ಅವ್ರ ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ಅವ್ರಿಗೆ ಮುಕ್ತಾಯ ಮಾಡಿಕೊಡುವಂಥದ್ದು ರೌಡಿ ಶೀಟ್ಗಳನ್ನ ಕ್ಲೋಸ್ ಮಾಡೋವಂಥದ್ದು ನೆಸೆಸಿಟಿ ಇರುತ್ತೆ. ಇವಾಗ ಓಪನ್ ಮಾಡೋದು ಯಾವ ರೀತಿ ಒಂದು ಪ್ರಕ್ರಿಯೆನೋ ಕ್ಲೋಸ್ ಮಾಡೋದು ಅದೇ ರೀತಿ ಒಂದು ಪ್ರಕ್ರಿಯೆ. ಹಂಗಾಗಿ ಈ ವರ್ಷದಲ್ಲಿ ನಾವು ಸುಮಾರು 506 ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಹೊಸದಾಗಿ ಸುಮಾರು 101 ರೌಡಿ ಶೀಟ್ಗಳನ್ನ ಓಪನ್ ಮಾಡಿದ್ದೇವೆ. ಅಲ್ಲಿಗೆ ನಮ್ಮಲ್ಲಿ ಇವಾಗ ಆ್ಯಸ್ ಆನ್ ಟುಡೇ 1394 ಅಂದರೆ 1394 ರೌಡಿ ಶೀಟರ್ಗಳಿದ್ದಾರೆ. ಅದರಲ್ಲಿ ಇವತ್ತು ರೌಡಿ ಶೀಟ್ ಪೆರೇಡ್ಗೆ ನಮ್ಮಲ್ಲಿ ಸುಮಾರು ಒಂದು 700ರಿಂದ 750 ಜನ ರೌಡಿ ಶೀಟರ್ಸು ಬಂದಿದ್ದಾರೆ. ಉಳಿದಂತೆ ಸುಮಾರು 250 ಜನ ಬೇರೆ ಬೇರೆ ಕಾರಣಗಳಿಂದ ಅವರು ಇಲ್ಲಿ ಬಂದಿಲ್ಲ. ಅದೇನಕ್ಕೆ ಅಂತಂದರೆ ಜುಡಿಷಿಯಲ್ ಕಸ್ಟಡಿಲಿದ್ದಾರೆ ಅಥವಾ ಎಕ್ಸ್ಟರ್ನ್ಮೆಂಟ್ ಮಾಡಿದ್ದೀವಿ ಸಾಕಷ್ಟು ಜನನ, ಅದೇ ರೀತಿ ಅವ್ರಿಗೆ ಅನಾರೋಗ್ಯ ಇರೋದ್ರ ಹಿನ್ನೆಲೆಯಲ್ಲಿ ಬಂದಿಲ್ಲ. ಇನ್ನು ಸುಮಾರು ಒಂದು 300ರಿಂದ 350 ಜನ ಆಬ್ಸೆಂಟ್ ಆಗಿದ್ದಾರೆ. ಆಬ್ಸೆಂಟ್ ಆಗಿರುವಂಥದ್ದು ಈ ಥರ ರೌಡಿ ಶೀಟ್ ಪೆರೇಡ್ ಮಾಡೋಂಥ ಸಂದರ್ಭದಲ್ಲಿ ಅವ್ರು ಮನೆಗೆ ಭೇಟಿ ನೀಡಿ ಮನೆಗೆ ಅಗತ್ಯ ಬಿದ್ದರೆ ಸರ್ಚ್ ಮಾಡಿ ಅಲ್ಲಿಂದ ಕರ್ಕೊಂಬರೋವಂಥ ಒಂದು ಪ್ರಕ್ರಿಯೆಯಲ್ಲಿ ಕೆಲವರು ತಪ್ಪಿಸ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ, ಬಿಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಅವರು ಉದ್ಯೋಗ ಹರಿಸಿ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗಿರುವಂಥ ಸಾಧ್ಯತೆ ಇರುತ್ತೆ. ಹಂಗಾಗಿ ಇನ್ನೂ ಸುಮಾರು 300ರಿಂದ 350 ಜನರ ರೌಡಿ ಶೀಟ್ರನ್ನ ಈ ಒಂದು ಪೆರೇಡಲ್ಲಿ ಇಲ್ಲ ಅಂಥವ್ರನ್ನ ಮತ್ತು ಪ್ರತ್ಯೇಕವಾಗಿ ಸ್ಟೇಷನ್ ಹಂತದಲ್ಲಿ ಕರೆಸಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಎಲ್ಲ ರೌಡಿ ಶೀಟರ್ಸು ನಮ್ಮರೇನು 1394 ಇದ್ದಾರೆ, ಅದರಲ್ಲಿ ಯಾರು ಜುಡಿಷಿಯಲ್ ಕಸ್ಟಡಿಲಿದ್ದಾರೆ ಅಥವಾ ಎಕ್ಸ್ಟರ್ನ್ಮೆಂಟ್ ಆಗಿದ್ದಾರೆ ಅಥವಾ ಯಾವುದೇ ಕಾರಣಕ್ಕೂ ಇಲ್ಲಿ ಲಭ್ಯ ಇಲ್ಲ ಅನ್ನೋಂಥವ್ರು ಸುಮಾರು ಒಂದು 170 ಜನರನ್ನು ಹೊರತುಪಡಿಸಿ ಇನ್ನೆಲ್ಲರ ಮೇಲೆ ನಾವು ಪ್ರಿವೆಂಟಿವ್ ಕೇಸಸನ್ನು ಮಾಡಿದ್ದೀವಿ. BNSS ಅಡಿಯಲ್ಲಿ ಪ್ರಿವೆಂಟಿವ್ ಕೇಸಸ್ ಮಾಡಿ ಅವ್ರು ಯಾವುದೇ ಕಾರಣಕ್ಕೂ ಶಾಂತಿ ಕದಡುವಂಥ ಪ್ರಯತ್ನ ಮಾಡಬಾರ್ದು ಅಂತಂದು ಅವ್ರಿಗೆ ಬೈಂಡ್ ಓವರ್ ಮಾಡುವಂಥದ್ದು 1 ಲಕ್ಷ, 2 ಲಕ್ಷ, 5 ಲಕ್ಷ ಈ ರೀತಿ ಬೇರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಈ ಥರದ್ದೆಲ್ಲ ರೆಫರೆನ್ಸ್ ಬಾಂಡ್ ತೊಗೊಂಡು ಬೈಂಡ್ ಓವರ್ ಮಾಡುವಂಥ ಕೆಲಸ ಕೂಡ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾರು ಆ್ಯಕ್ಟಿವ್ ಇದ್ದಾರೆ ರೌಡಿ ಶೀಟರ್ಸು ಅವ್ರಗಳ ಮೇಲೆ ನಾವು ಕ್ರಮ